व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದು ನಾವು 20 ಅಧ್ಯಾಯಗಳ ಚಿಂತನೆಯನ್ನು ಮಾಡಿದ್ದೇವೆ. 20ನೇ ಅಧ್ಯಾಯದಲ್ಲಿ ಕಂಡಂತೆ ಪಾಂಡವರ ವಿವಾಹಗಳು ಮತ್ತು ಅರ್ಜುನ ಮಾಡಿದಂತಹ ಅತ್ಯದ್ಭುತವಾದಂತಹ ಖಾಂಡವದಾಹ ಇಷ್ಟೆಲ್ಲ ವಿಚಾರಗಳು ಆಗಿತ್ತು. ಇಂದಿನಿಂದ 21ನೇ ಅಧ್ಯಾಯ ಪ್ರಾರಂಭ. ಮಹಾಭಾರತದಲ್ಲಿ ಏನು ಸಭಾಪರ್ವ ಅಂತ ಬರುತ್ತಲ್ಲ, ಅಂದ್ರೆ ಆ ಸಭೆ ನಡೆದದ್ದು, ದ್ರೌಪದಿಯ ಮಾನಾಪಹರಣ ಪ್ರಸಂಗ, ಇಡೀ ಸಮಗ್ರವಾದಂತಹ ಒಂದು ಸಭಾಪರ್ವದ ಸಾರವೇನೆ ಈ ಒಂದು 21ನೇ ಅಧ್ಯಾಯ. ಇದಕ್ಕೆ ಪಾಂಡವ ವನಪ್ರವೇಶ ಅಂತ ಹೆಸರು. ಪಾಂಡವರು ವನವಾಸಕ್ಕೆ ತೆರಳಿದರು ಎನ್ನುವಂತಹ ವಿಚಾರದವರೆಗೆ ಈ ಒಂದು ಅಧ್ಯಾಯ ನಡೆಯುತ್ತೆ. ಸುಮಾರು 400ಕ್ಕೂ ಹೆಚ್ಚು ಶ್ಲೋಕ ಇರುವಂತಹ ವಿಸ್ತಾರವಾದಂತಹ ಅಧ್ಯಾಯ. ಅದರ ಚಿಂತನೆಯನ್ನ ಇಂದಿನಿಂದ ನಾವು ಪ್ರಾರಂಭ ಮಾಡೋಣ. ಮೊದಲನೇ ಶ್ಲೋಕ. ಜನಾರ್ದನಾಜ್ಞೆಯ ಮಯಃ ಸಮಸ್ತ ಕೌತುಕೋತ್ತರಾಂ ಸಭಾಂ ವಿಧಾಯ ಬೂಭೃತೆ ದದೌ ಗದಾಂ ವೃಕೋದರೇ. ಪದಚ್ಛೇದ. ಜನಾರ್ದನಾಜ್ಞೆಯ ಮಯಃ ಸಮಸ್ತ ಕೌತುಕೋತ್ತರಾಂ ಸಭಾಂ ವಿಧಾಯ ಭೂಭೃತೆ ದದೌ ಗದಾಂ ವೃಕೋದರೇ. ಹಿಂದೆ ಜನಾರ್ದನ ಕೃಷ್ಣ ಪರಮಾತ್ಮ ಆಜ್ಞೆ ಮಾಡಿದ್ದ ರಾಜನಿಗೆ, ಯುಧಿಷ್ಠಿರನಿಗೆ ಒಂದು ಅತ್ಯದ್ಭುತವಾದಂತಹ ಸಭೆಯನ್ನು ನಿರ್ಮಾಣ ಮಾಡಿಕೊಡು ಅಂತ. ಹೀಗೆ ಜನಾರ್ದನಾಜ್ಞೆಯ ಪರಮಾತ್ಮನ ಆಜ್ಞೆಯಂತೆ ಆ ಮಯಃ ಸಭೆಯನ್ನು ನಿರ್ಮಾಣ ಮಾಡಿ ಕೊಟ್ಟ. ಮಯ ಎಂತಹ ಸಭೆ ಅಂತ ಹೇಳಿದ್ರೆ, ಸಮಸ್ತ ಕೌತುಕೋತ್ತರ, ಜಗತ್ತಿನಲ್ಲಿರುವಂತಹ ಎಲ್ಲ ಅಚ್ಚರಿಗಳಿಂದ ತುಂಬಿದಂತಹ, ವಿಶಿಷ್ಟ ಅಂಶಗಳಿಂದ ತುಂಬಿದಂತಹ ಸಭೆಯನ್ನ ನಿರ್ಮಾಣ ಮಾಡಿ ಭೂಭೃತೆ ರಾಜರಿಗೆ ಕೊಟ್ಟ. ರಾಜ ಅಂದ್ರೆ ಧರ್ಮರಾಜ, ಯುಧಿಷ್ಠಿರನಿಗೆ ಆ ಮಯ ಸಭೆಯನ್ನ ನಿರ್ಮಾಣ ಮಾಡಿ ಕೊಟ್ಟ. ಅದಾದ ಮೇಲೆ ವೃಕೋದರೇ ಗದಾಂ ದದೌ, ಭೀಮಸೇನ ದೇವರಿಗೆ ಒಂದು ಗದೆಯನ್ನ ತಂದು ಕೊಟ್ಟ ಅಂತ ಮಹಾಭಾರತದಲ್ಲಿ ಹೇಳುವಂತೆ ಆ ಸಭೆ ಅತ್ಯದ್ಭುತವಾದಂತಹ ಸಭೆ. ಸುಮಾರು 10,000 ಮೊಳ ಅಷ್ಟು ವಿಸ್ತಾರವಾದಂತಹ ಅತ್ಯದ್ಭುತವಾದಂತಹ ಸಭೆ ಎಂಬುದಾಗಿ ಅದರ ವರ್ಣನೆ ಮಾಡ್ತಾರೆ. ಹೀಗೆ ಒಟ್ಟಿನಲ್ಲಿ ಆ ಮಯ ಅತ್ಯದ್ಭುತವಾದಂತಹ ಸಭಾಭವನವನ್ನ ಪಾಂಡವರಿಗೆ ಆ ಇಂದ್ರಪ್ರಸ್ಥದಲ್ಲಿ ನಿರ್ಮಾಣ ಮಾಡಿ ಕೊಟ್ಟ. ಮುಂದೆ ಸವಾಯುಧಾರಿತಾಂ ಗದಾಂ ಈ ಯೌವನಾಶ್ವ ಭೂಭೃತ ಪ್ರಸಾದತೋಸ್ಯ ಲಂಭಿತಾಂ ಅವಾಪ್ಯ ಮೋದಮಾಪಹ.
ಪದಚ್ಛೇದ. ಸಹ ವಾಯುಧಾರಿತಾಂ ಗದಾಂ ಹಿ ಯೌವನಾಶ್ವಭೂಭೃತ ಪ್ರಸಾದತಃ ಅಸ್ಯ ಲಂಭಿತಾಂ ಅವಾಪ್ಯ ಮೋದಂ ಆಪ ಹ. ಆ ಗದೆ ಯಾರದ್ದು? ಭೀಮಸೇನಿಗೆ ಕೊಟ್ಟಂತಹ ಗದೆ ಯಾರದ್ದು ಅಂತ ಹೇಳಿದ್ರೆ ಅದು ವಾಯುದೇವರದ್ದೇ ಗದೆ ಅಂತೆ. ಸ ವಾಯುಧಾರಿತಾಂ ಗದಾಂ, ಹಿಂದೆ ವಾಯುದೇವರೇ ಆ ಗದೆಯನ್ನು ಧಾರಣೆ ಮಾಡಿದ್ರು. ಆದ್ರೆ ಏನಾಗಿತ್ತು, ಅದನ್ನ ವಾಯುದೇವರು ಯೌವನಾಶ್ವಭೂಭೃತ, ಯುವನಾಶ್ವನ ಮಗನಾದಂತಹ ಮುಚುಕುಂದ ರಾಜ, ಅವೇನು ಭಾಗವತದಲ್ಲಿ ಪ್ರಸಿದ್ಧವಾದಂತಹ ಕಥೆಯನ್ನು ಕೇಳ್ತೇವೆ. ಆ ಮುಚುಕುಂದ ರಾಜ ದೇವತೆಗಳಿಗೆ ಸಹಾಯವನ್ನು ಮಾಡಿ ಬಹುಕಾಲ ನಿದ್ರೆಯನ್ನು ಪಡೆದುಕೊಂಡ ಅಂತ. ಹೀಗೆ ಅದೇ ಏನು ಮುಚುಕುಂದ ರಾಜ, ವ್ಯಾಖ್ಯಾನಕಾರರು ಹೇಳುವಂತೆ ಅನಯ ಗದಯ ದೈತ್ಯ ನಿಹತ್ಯ ನಿದ್ರಯ ಮುಷಿತ ಮತಿಹಿ, ಈ ಒಂದು ಗದೆಯಿಂದಲೇನೆ ಅವನು ಅನೇಕ ದೈತ್ಯರನ್ನ ಸಂಹಾರ ಮಾಡಿ ಮುಂದೆ ನಿದ್ರೆಯಿಂದಾಗಿ ಈ ಗದೆಯನ್ನ ಬಿಂದು ಸರೋವರದಲ್ಲಿ ಎಸೆದು ಬಿಟ್ಟ ಅಂತ ಬರುತ್ತೆ. ಹೀಗೆ ಅದು ಏನಾಗಿತ್ತು, ಯುವನಾಶ್ವನ ಮಗನಾದಂತಹ ಮುಚುಕುಂದ ರಾಜ, ಅವನ ಗದೆ ವಾಯುದೇವರ ಗದೆ ಅವನಿಗೆ ಹೇಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಅಸ್ಯ ಪ್ರಸಾದತಃ, ವಾಯುದೇವರು ಅವನ ಮೇಲೆ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿ ಅವನಿಗೆ ತಾವು ಧಾರಣೆ ಮಾಡಿದಂತಹ ಗದೆಯನ್ನ ಕೊಟ್ಟಿದ್ರು. ಹೀಗೆ ಮುಚುಕುಂದ ರಾಜನಿಗೆ ಅದು ಸಿಕ್ಕಿತ್ತು. ಅದೇನಾಗಿತ್ತು, ಕೈಲಾಸ ಪರ್ವತದ ಹತ್ತಿರ ಒಂದು ಸರೋವರ ಇದೆ, ಬಿಂದು ಸರೋವರ ಅಂತ. ಆ ಬಿಂದು ಸರೋವರದಲ್ಲಿ ಅದು ಬಿದ್ದು ಬಿಟ್ಟಿತ್ತು ಅನೇಕ ವರ್ಷಗಳ ಕಾಲ. ಅದನ್ನ ತೆಗೆದುಕೊಂಡು ಬಂದು ಯಾರು ಮಯ ಅದನ್ನ ಭೀಮಸೇನ ದೇವರಿಗೆ ಕೊಟ್ಟ. ಅದರಿಂದಾಗಿ ಭೀಮಸೇನ ದೇವರು ಮೋದ ಮಾಪಹ, ಸಂತುಷ್ಟರಾದರು. ಹೀಗೆ ಮಹಾಭಾರತದಲ್ಲಿ ಹೇಳುವಂತೆ ಅಸ್ತಿ ಬಿಂದು ಸರಸ್ಯುಗ್ರ ಗದಾಚ ಕುರುನಂದನ ನಿಹಿತ ಯೌವನಾಶ್ವೇನ ರಾಜ್ಞಾ ಹತ್ವ ರಣೇರಿಪೂನ್ ಅಂತ ಬಿಂದು ಸರೋವರದಲ್ಲಿ ಆ ಒಂದು ಗದೆ ಇದೆ, ಅದನ್ನ ನಿನಗೆ ತಂದು ಕೊಡ್ತಾ ಇದ್ದೇನೆ ಅಂತ ಮಯ ಭೀಮಸೇನ ದೇವರಿಗೆ ಹೇಳ್ತಾನೆ. ಹೀಗೆ ವಾಯುದೇವರದ್ದೇ ಆದಂತಹ ಗದೆ, ಅವರ ಅನುಗ್ರಹದಿಂದಾಗಿ ಅವರ ಪ್ರಸಾದದಿಂದಾಗಿ ಮುಚುಕುಂದ ರಾಜ ಅದನ್ನ ಧಾರಣೆ ಮಾಡಿಕೊಂಡು ಅನೇಕ ದೈತ್ಯರ ಸಂಹಾರ ಮಾಡಿದ್ದ. ಮತ್ತೆ ಪುನಃ ಅದು ವಾಯುದೇವರ ಹತ್ತಿರವೇನೆ, ಭೀಮಸೇನ ದೇವರ ಹತ್ತಿರವೇನೆ ಬಂತು. ಹೀಗೆ ಮಯ ಸಭೆಯ ನಿರ್ಮಾಣ ಎಂಬುದು ಆಯಿತು. ಆ ಸಂದರ್ಭದಲ್ಲಿ ಆ ಗದೆಯ ಜೊತೆಗೆ ದೇವದತ್ತ ಎನ್ನುವಂತ ಶಂಖವು ಕೂಡ ಇತ್ತು ಎಂಬುದಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ಆ ದೇವದತ್ತ ಶಂಖವನ್ನ ಅವನು ಅರ್ಜುನನಿಗೆ ತಂದು ಕೊಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಪುನಶ್ಚ ವತ್ಸರದ್ವಯಂ ಸಮುಷ್ಯ ಕೇಶವೋ ಯಯೌ ಸಮರ್ಚಿತಶ್ಚ ಪಾಂಡವೈಃ ವಿಯೋಜನೆಸ್ಯ ಚಾಕ್ಷಮೈಃ. ಪದಚ್ಛೇದ. ಪುನಃ ಚ ವತ್ಸರದ್ವಯಂ ಸಮುಷ್ಯ ಕೇಶವಃ ಯಯೌ ಸಮರ್ಚಿತಃ ಚ ಪಾಂಡವೈಃ ವಿಯೋಜನೆ ಅಸ್ಯ ಚ ಅಕ್ಷಮೈಃ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ವರ್ಷಗಳಿಂದಾಗಿ ದ್ವಾರಕೆಯಲ್ಲಿ ವಾಸವಾಗಿ ಬಿಟ್ಟಿದ್ದ. ಯಾವಾಗ ಸುಭದ್ರೆ ಮದುವೆ ಆಗೋದಕ್ಕಿಂತ ಮುಂಚೆಯೂ ಕೂಡ ಅಲ್ಲೇ ವಾಸವಾಗಿರ್ತಾ ಇದ್ದ. ಸುಭದ್ರೆ ಮದುವೆ ಆದ ಮೇಲಂತರೂ ಅಲ್ಲೇ ಪೂರ್ತಿಯಾಗಿ ವಾಸ ಮಾಡ್ತಾ ಇದ್ದ. ಹೀಗೆ ಕೃಷ್ಣ ಪರಮಾತ್ಮ ಇಂದ್ರಪ್ರಸ್ಥದಲ್ಲಿ ಈ ಎಲ್ಲ ಪ್ರಸಂಗ ಆದ ಮೇಲೆ, ಅಂದರೆ ಖಾಂಡವನ ದಹನ ಮತ್ತು ಮಯಸಭೆಯ ನಿರ್ಮಾಣ ಇದೆಲ್ಲ ಆದ ಮೇಲೆ ಪುನಶ್ಚ ವತ್ಸರ ದ್ವಯಂ 2 ವರ್ಷಗಳ ಕಾಲ ಅಲ್ಲಿಯೇ ವಾಸವಾಗಿದ್ದ. ಹೀಗೆ ಅಲ್ಲೇ ವಾಸವಾಗಿದ್ದಂತಹ ಶ್ರೀಕೃಷ್ಣ ಪರಮಾತ್ಮ ಅದಾದ ಮೇಲೆ ಕೇಶವ ಯಯೌ ಪಾಂಡವೈಹಿ ಸಮರ್ಚಿತ ಯಯೌ, ಕೊನೆಗೆ
ಪಾಂಡವರಿಂದ ಸತ್ಕೃತನಾಗಿ ಅವನು ವಾಪಸ್ಸು ತನ್ನ ನಗರವಾದಂತಹ ದ್ವಾರಕೆಗೆ ಹೊರಟ. ಈ ಸಂದರ್ಭದಲ್ಲಿ ಪಾಂಡವರಿಗೆ ತುಂಬಾ ಮನಸ್ಸಿಗೆ ಭಾರ ಆಯ್ತು, ಕಷ್ಟ ಆಯ್ತು ಅಂತೆ. ವಿಯೋಜನೆ ಅಕ್ಷಮೈಹಿ, ಕೃಷ್ಣನನ್ನ ವಿಯೋಜನ ಬಿಟ್ಟು ವಾಸ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವೇ ಇರಲಿಲ್ಲ, ಅಷ್ಟು ಮನಸ್ಸಿಗೆ ಭಾರವಾಗಿತ್ತು. ಅಷ್ಟಿದ್ದರೂ ಕೂಡ ಸಹಜವಾಗಿ ಕೃಷ್ಣ ಪರಮಾತ್ಮನ ನಗರ ಅದು ದ್ವಾರಕಾಪಟ್ಟಣ, ಅಲ್ಲಿ ಅವನದ್ದೇ ಆದಂತಹ ದೊಡ್ಡ ಸಾಮ್ರಾಜ್ಯ ಇದೆ, ಪತ್ನಿಯರಿದ್ದಾರೆ, ಮಕ್ಕಳಿದ್ದಾರೆ. ಹಾಗಾಗಿ ಕಳಿಸಲಿಕ್ಕೆ ಮನಸ್ಸಿಲ್ಲದೆ ಹೋದರೂ ಕೂಡ ಭಾರವಾದಂತಹ ಮನಸ್ಸಿನಿಂದಾಗಿ ಅವನಿಗೆ ಸತ್ಕಾರವನ್ನು ಮಾಡಿ ಅವನನ್ನ ಕಳಿಸ್ತಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಮುಂದೆ ದ್ವಾರಕಾಪಟ್ಟಣಕ್ಕೆ ಹೋದ. ಮುಂದೆ ತಥೋ ವಸನ್ ಸ್ವಪುರೀಯಜಃ ಕ್ವಚಿತ್ ರವಿಗ್ರಹೇ ಹರಿಹಿ ಸದಾರ ಪುತ್ರ ಬಾಂಧವಃ ಸ್ಯಮಂತ ಪಂಚಕಂ ಯಯೌ. ಪದಚ್ಛೇದ. ತತಃ ವಸನ್ ಸ್ವಪುರಿ ಅಜಃ ಕ್ವಚಿತ್ ರವಿಗ್ರಹೇ ಹರಿಹಿ ಸದಾರ ಪುತ್ರ ಬಾಂಧವಃ ಸ್ಯಮಂತ ಪಂಚಕಂ ಅಥವಾ ಸಮಂತ ಪಂಚಕಂ ಯಯೌ. ಹೀಗೆ ಸ್ವಪುರಿ, ತನ್ನ ಪಟ್ಟಣದಲ್ಲಿ, ತನ್ನ ನಗರವಾದಂತಹ ದ್ವಾರಕಾಪಟ್ಟಣದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ. ಹೀಗೆ ವಾಸ ಮಾಡ್ಬೇಕಾದ್ರೆ ಒಂದು ಸಲ ರವಿಗ್ರಹೆ, ಸೂರ್ಯಗ್ರಹಣ ಬಂದಿತು. ಆ ಸೂರ್ಯಗ್ರಹಣ ಬಂದಾಗ ಸತ್ಕರ್ಮಗಳನ್ನು ಮಾಡುವುದು ಯೋಗ್ಯವಾದದ್ದು ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನು ಸದಾರ ಪುತ್ರ ಬಾಂಧವ, ದಾರ ಅಂತ ಹೇಳಿದ್ರೆ ಹೆಂಡತಿ, ಪುತ್ರ ಮತ್ತು ಬಾಂಧವರು, ಹೆಂಡತಿ ಮಕ್ಕಳು, ಸಣ್ಣ ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ಸ್ಯಮಂತ ಪಂಚಕ ಕ್ಷೇತ್ರಕ್ಕೆ ಹೋದ. ಯಯೌ ಹೋದ. ಸ್ಯಮಂತ ಪಂಚಕ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇರುವಂತೆ ಪರಶುರಾಮ ದೇವರು ಸಮಸ್ತ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿ ಅವರ ನೆತ್ತರಿನಿಂದಾಗಿ ನಿರ್ಮಾಣ ಮಾಡಿದಂತಹ ಸರೋವರ. ಅದರಿಂದ ತರ್ಪಣವನ್ನು ಕೂಡ ಕೊಡ್ತಾನೆ. ಕೊಟ್ಟಾಗ ಆ ಪಿತೃದೇವತೆಗಳಿಗೆ ವಿಶಿಷ್ಟವಾದಂತಹ ಸಂತೋಷವಾಗಿ ಮುಂದೆ ಈ ಒಂದು ರಕ್ತದ ಮಡುಗಳು, ಸರೋವರಗಳು ತೀರ್ಥಕ್ಷೇತ್ರಗಳಾಗಲಿ ಎಂಬುದಾಗಿ ವಿಶೇಷ ಅನುಗ್ರಹವನ್ನ ಮಾಡ್ತಾರೆ ಸರೋವರಗಳಿಗೆ. ಈ ರೀತಿಯಾಗಿ ಹೇಳಿದಾಗ ಮುಂದೆ ಅದು ಸಮಂತ ಪಂಚಕ ಎಂಬುದಾಗಿ ಪ್ರಸಿದ್ಧ ತೀರ್ಥಗಳಾದವು ತಿಳಿಸ್ತಾ ಇದ್ದಾರೆ. ಅಂತಹ ತೀರ್ಥಗಳಲ್ಲಿ ಸ್ನಾನ ಮಾಡಿ ಜಪತಪಾದಿಗಳನ್ನು ಮಾಡ್ಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೆಂಡತಿ ಮಕ್ಕಳು ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ಆ ಕ್ಷೇತ್ರಕ್ಕೆ ಹೋದ. ಮುಂದೆ ಪೃಥಾಸುತಾಶ್ಚ ಸರ್ವಶಃ ಸದಾರ ಪುತ್ರ ಮಾತೃಕಾಃ ಕ್ಷಿತೀಶ್ವರಶ್ಚ ಸರ್ವಶಃ ಪ್ರಿಯಾಪ್ರಿಯಾಶ್ಚ ಯೇ ಹರೇಹೇ. ಪದಚ್ಛೇದ. ಪೃಥಾಸುತಾಃ ಚ ಸರ್ವಶಃ ಸದಾರ ಪುತ್ರ ಮಾತೃಕಾಃ ಕ್ಷಿತೀಶ್ವರಾಃ ಚ ಸರ್ವಶಃ ಪ್ರಿಯಾಪ್ರಿಯಾಃ ಚ ಯೇ ಹರೇಹೇ. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ. ಅದರ ಜೊತೆಗೆ ಪಾಂಡವರು ಕೂಡ ಅಲ್ಲಿಗೆ ಬಂದ್ರಂತೆ. ಪಾಂಡವರು ಕೂಡ ಇಂದ್ರಪ್ರಸ್ಥದಿಂದಾಗಿ ಪೃಥಾಸುತಾಃ ಪಾಂಡವರು ಬಂದರು. ಹೇಗೆ ಬಂದರು? ಸದಾರ ಪುತ್ರ ಮಾತೃಕಾಃ, ತಮ್ಮ ಹೆಂಡತಿ ಮಕ್ಕಳು, ತಮ್ಮ ತಾಯಿಯಾದಂತಹ ಕುಂತಿದೇವಿಯೊಟ್ಟಿಗೆ ಸೇರಿಕೊಂಡು ಆ ಸ್ಯಮಂತ ಪಂಚಕಕ್ಕೆ ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸರ್ವಶಃ ಕ್ಷಿತೀಶ್ವರಾಃ, ಅನೇಕ ರಾಜ ಮಹಾರಾಜರುಗಳು ಕೂಡ ಗ್ರಹಣದ ಆಚರಣೆಗೆ ಅಂತ ಅಲ್ಲಿಗೆ ಬಂದರು.
ಅಲ್ಲಿಗೆ ಬಂದವರಲ್ಲಿ ಎಲ್ಲರೂ ಸಜ್ಜನರೇನಿರ್ಲಿಲ್ಲ. ಆಚಾರ್ಯ ಹೇಳ್ತಾ ಇದ್ದಾರೆ, ಪ್ರಿಯಾ ಪ್ರಿಯಾಶ್ಚ ಏ ಹರೇಹೆ, ಕೆಲವರು ಪರಮಾತ್ಮನ ಪ್ರೀತಿ ಪಾತ್ರರಾದಂತ ಭಕ್ತರು ಇದ್ರು, ಕೆಲವರು ಪರಮಾತ್ಮನ ದ್ವೇಷ ಮಾಡುವಂತಹ ವ್ಯಕ್ತಿಗಳು ಇದ್ರು, ಕೆಲವರು ಪ್ರಿಯ ಕೆಲವೊಮ್ಮೆ ಏನೋ ಆ ಟೈಮಿಗೆ ಪರಮಾತ್ಮನನ್ನ ಪ್ರೀತಿಸೋದು, ಭಕ್ತಿ ಮಾಡೋದು, ಕೆಲವೊಮ್ಮೆ ಪರಮಾತ್ಮನಲ್ಲಿ ಭಕ್ತಿ ಮಾಡದೇ ಇರುವುದು, ಹೀಗೆ ಮಧ್ಯಮರು. ಪರಮಾತ್ಮನನ್ನ ಉತ್ಕಟವಾಗಿ ಪ್ರೀತಿಸುವಂತಹ ಭಕ್ತರು ಅಲ್ಲಿ ಇದ್ದರು, ಪರಮಾತ್ಮನನ್ನ ಉತ್ಕಟವಾಗಿ ದ್ವೇಷ ಮಾಡುವಂತಹ ದ್ವೇಷಿಗಳು ಅಲ್ಲಿ ಇದ್ದರು, ಪರಮಾತ್ಮನನ್ನ ತಟಸ್ಥವಾಗಿ ಕಾಣುವಂತ, ಕೆಲವೊಮ್ಮೆ ಪ್ರೀತಿ ಮಾಡೋದು ಕೆಲವೊಮ್ಮೆ ದ್ವೇಷ ಮಾಡೋದು, ಹೀಗೆ ಮಧ್ಯಮ ಭಕ್ತರು ಕೂಡ ಅಲ್ಲಿ ಇದ್ದರು. ಹೀಗೆ ಮೂರು ಹಂತದ ಜನರು ಕೂಡ ಗ್ರಹಣದ ಆಚರಣೆಗೆ ಅಂತ ಸವಂತ ಪಂಚಕಕ್ಕೆ ಬಂದಿದ್ದರು. ಮುಂದೆ ತಥೈವ ಗೋಪನಂದಕಃ ಸದಾರ ಗೋಪ ಗೋಪಿಕಃ. ಮುನೀಶ್ವರಾಶ್ಚ ಸರ್ವಶಃ ಸಮೀಯುರತ್ರ ಚ ಪ್ರಜಾಃ. ಪದಚ್ಛೇದ ತಥೈವ ನಂದಗೋಪಕಃ ಸದಾರ ಗೋಪ ಗೋಪಿಕಃ ಮುನೀಶ್ವರಾಃ ಚ ಸರ್ವಶಃ ಸಮೀಯುಃ ಅತ್ರ ಚ ಪ್ರಜಾಃ. ಹಾಗೆ ನಂದಗೋಪನು ಬಂದಿದ್ದ, ಮತ್ತು ಸದಾರ ಗೋಪ ಗೋಪಿಕಃ, ದಾರ ಅಂದ್ರೆ ಹೆಂಡತಿ ಯಶೋಧಾದೇವಿ, ಮತ್ತು ಅನೇಕ ಜನ ಗೋಪಾಲಕರು, ಗೋಪಾಲ ಸ್ತ್ರೀಯರು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು. ಹಾಗೆ ಮುನೀಶ್ವರಾಶ್ಚ ಸರ್ವಶಃ ಸಮೀಯುರತ್ರ ಚ ಪ್ರಜಾಹ ಅಂತ ಅನೇಕ ಋಷಿಶ್ರೇಷ್ಠರು, ಪ್ರಜೆಗಳು ಎಲ್ಲರೂ ಕೂಡ ಸೂರ್ಯಗ್ರಹಣ ಸಂದರ್ಭದಲ್ಲಿ ಅಲ್ಲಿ ಸಮೀಯುಹು ತೆರಳಿದರು. ಮುಂದೆ ಪ್ರಿಯಾಶ್ಚಯೇ ರಮೇಶಿತುಹು. ಹರಿಂ ತ್ರಿರೂಪಮೇತ್ಯತೆ ವಸಿಷ್ಠ ವೃಷ್ಣಿನಂದನೌ ಭೃಗುತ್ತಮಂ ತಥಾರ್ಚಯನ್. ಪದಚ್ಛೇದ ಪ್ರಿಯಾಃ ಚ ಯೇ ರಮೇಶಿತುಃ ಹರಿಂ ತ್ರಿರೂಪಂ ಏತ್ಯ ತೇ ವಸಿಷ್ಠ ವೃಷ್ಣಿನಂದನೌ ಭೃಗುತ್ತಮಂ ತಥಾ ಅರ್ಚಯನ್. ಇಲ್ಲಿ ಕೇವಲ ಪರಮಾತ್ಮನ ಒಂದು ರೂಪ ಮಾತ್ರ ಇದ್ದದ್ದಲ್ಲ, ವಸಿಷ್ಠ ವೃಷ್ಣಿನಂದನೌ ಭೃಗುತ್ತಮಂ, ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ ಮತ್ತು ಪರಶುರಾಮ ದೇವರು, ಹೀಗೆ ಪರಮಾತ್ಮನ ಮೂರು ರೂಪಗಳನ್ನ ಏಕತ್ರ ಒಂದೇ ಕಡೆ ಕಾಣುವಂತಹ ಸೌಭಾಗ್ಯ ಪರಮಾತ್ಮನ ಭಕ್ತರಿಗೆ ಇತ್ತು. ಹೀಗೆ ಪ್ರಿಯಾಹ, ಪರಮಾತ್ಮನಿಗೆ ಪ್ರೀತಿಪಾತ್ರರಾದಂತಹ ಎಲ್ಲ ಸಜ್ಜನರು ಕೂಡ ಆ ಒಂದು ರಮೇಶಿತು, ಪರಮಾತ್ಮನ ಮೂರು ರೂಪ, ತ್ರಿರೂಪ, ವೇದವ್ಯಾಸ, ಕೃಷ್ಣ ಮತ್ತು ಪರಶುರಾಮ ರೂಪ ಎಂಬ ಈ ಮೂರು ರೂಪಗಳನ್ನ ಅಲ್ಲಿ ಹೋಗಿ ಅರ್ಚೆಯನ್ನು, ವಿಶೇಷವಾದಂತಹ ಪೂಜೆಯನ್ನ, ಪರಮಾತ್ಮನ ಆ ರೂಪಗಳಿಗೇನೆ ವಿಶೇಷವಾದಂತಹ ಗೌರವ ಆಧಾರಗಳನ್ನ, ನಮಸ್ಕಾರಾದಿಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಗ್ರಹಣದ ಸಂದರ್ಭದಲ್ಲಿ ಪರಮಾತ್ಮನ ಪೂಜೆ ವಿಶಿಷ್ಟವಾದದ್ದು, ಅದರಲ್ಲೂ ಕೂಡ ಸಾಕ್ಷಾತ್ತಾಗಿ ಪರಮಾತ್ಮನ ಮೂರು ರೂಪಗಳನ್ನ ಕಾಣುವಂತ ಭಾಗ್ಯ ಆ ಸಜ್ಜನರಿಗೆ ಸಿಕ್ಕಿತ್ತು. ಮುಂದೆ ಕೃತಾರ್ಥತಾಂಚ ತೇಯಯೂ. ರಮೇಶ ಪಾದದರ್ಶನಾತ್. ರವಿಗ್ರಹೇ ಸಮಾಪ್ಲುತಾಃ. ಭೃಗುದ್ವಹೋತ್ತ ತೀರ್ಥಕೆ.
ಪದಚ್ಛೇದ ಕೃತಾರ್ಥತಾಂ ಚ ತೇ ಯಯು ರಮೇಶಪಾದ ದರ್ಶನಾತ್ ರವಿಗ್ರಹೇ ಸಮಾಪ್ಲುತಾಃ ಭೃಗುದ್ವಹೋತ್ತ ತೀರ್ಥಕೆ. ಹೀಗೆ ಭೃಗುದ್ವಹ, ಭೃಗು ವಂಶದಲ್ಲಿ ಬಂದಂತಹ ಪರಶುರಾಮ ದೇವರು ನಿರ್ಮಾಣ ಮಾಡಿದಂತಹ ಆ ತೀರ್ಥದಲ್ಲಿ ಎಲ್ಲರೂ ಕೂಡ ಸ್ನಾನಾದಿಗಳನ್ನ ಮಾಡಿ ರಮೇಶ ಪಾದ ದರ್ಶನಾತ್, ಆ ಪರಮಾತ್ಮನ ಪಾದ ದರ್ಶನ, ವೇದವ್ಯಾಸ ರೂಪಿ ಪರಮಾತ್ಮ, ಕೃಷ್ಣ ಪರಮಾತ್ಮ, ಪರಶುರಾಮ ರೂಪಿಯಾದಂತಹ ಪರಮಾತ್ಮನ ದಿವ್ಯವಾದಂತಹ ದರ್ಶನಗಳನ್ನು ಮಾಡಿ ಆ ಸೂರ್ಯಗ್ರಹಣ ಕಾಲದಲ್ಲಿ ರವಿಗ್ರಹೇ ಸಮಾಪ್ಲುತಾಃ ಕೃತಾರ್ಥತಾ ಮೇಹು, ಉತ್ತಮವಾದಂತಹ ದರ್ಶನವನ್ನು ಮಾಡಿ ಕೃತಾರ್ಥರಾದರು, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು. ಮುಂದೆ ಅನುಗ್ರಹಂ ವಿಧಾಯ ಸಹ ಸ್ವಕೇಶು ಕೇಶವಸ್ತ್ರಿವೃತ್. ಅಯಾಜಯಚ್ಚ ಶೂರಜಂ ಮಖೈಃ ಸಮಾಪ್ತ ದಕ್ಷಿಣೈಃ. ಪದಚ್ಛೇದ ಅನುಗ್ರಹಂ ವಿಧಾಯ ಸಹ ಸ್ವಕೇಶು ಕೇಶವಃ ತ್ರಿವೃತ್ ಅಯಾಜಯತ್ ಚ ಶೂರಜಂ ಮಖೈಃ ಸಮಾಪ್ತ ದಕ್ಷಿಣೈಃ. ಹೀಗೆ ತ್ರಿವೃತ್, ಮೂರು ರೂಪಗಳಿಂದ ಇದ್ದಂತಹ ಪರಮಾತ್ಮ ತಾನು ಅಲ್ಲಿ ಸ್ವಕೇಶು, ಅಲ್ಲಿ ಹಿಂದೆ ಹೇಳಿದಂತೆ ಎಲ್ಲರೂ ಬಂದಿದ್ರು, ಪರಮಾತ್ಮನ ದ್ವೇಷಿಗಳು ಬಂದಿದ್ರು, ಭಕ್ತರು ಬಂದಿದ್ರು, ತಟಸ್ಥರು ಬಂದಿದ್ರು. ಆದರೆ ಪರಮಾತ್ಮ ಸ್ವಕೇಶು, ತನ್ನವರಿಗೆ, ತನ್ನ ಭಕ್ತರಿಗೆ ಅನುಗ್ರಹಂ ವಿಧಾಯ, ಅನುಗ್ರಹವನ್ನು ಮಾಡಿದ. ಮತ್ತು ತಾನು ಏನು ತನ್ನ ಕರ್ತವ್ಯಗಳನ್ನು ಮಾಡಬೇಕು ಗ್ರಹಣ ಕಾಲದಲ್ಲಿ ಅದೆಲ್ಲವನ್ನು ಕೂಡ ಮಾಡಿದ. ಆ ಸಂದರ್ಭದಲ್ಲಿ ಶೂರಜಂ, ವಸುದೇವನಿಂದಾಗಿ ಯಾಗಗಳನ್ನ ಮಾಡಿಸಿದ ಅಂತೆ. ಗ್ರಹಣ ಕಾಲದಲ್ಲಿ ಮಾಡಬೇಕಾದಂತಹ ಯಜ್ಞಗಳನ್ನ ಅಲ್ಲಿ ಮಾಡಿಸಿದ. ಹೇಗೆ? ಸಮಾಪ್ತ ದಕ್ಷಿಣೈಹಿ ಮಖೈಹಿ ಅಯಾಜಯಿತು, ಕೈತುಂಬ ಬ್ರಾಹ್ಮಣರಿಗೆ ಸಮಾಪ್ತ ದಕ್ಷಿಣೈಹಿ, ಕೈತುಂಬ ದಕ್ಷಿಣೆಗಳನ್ನ ಕೊಟ್ಟು ಅಲ್ಲಿ ಗ್ರಹಣ ಕಾಲದಲ್ಲಿ ಯಾಗಗಳನ್ನ ಮಾಡಿದ, ತಂದೆಯ ಮುಖಾಂತರ ಮಾಡಿಸಿದ. ಮುಂದೆ ಸಮಸ್ತ ಲೋಕ ಸಂಸ್ಥಿತ ಆತ್ಮಭಕ್ತಿಮಜ್ಜನಸ್ಯ ಸಹ ಸುಕಾಲ ದರ್ಶನಾತ್ ಪರಂ ವ್ಯಧಾದ್ ಅನುಗ್ರಹಂ ಹರಿಹಿ. ಪದಚ್ಛೇದ ಸಮಸ್ತ ಲೋಕ ಸಂಸ್ಥಿತಾತ್ಮ ಭಕ್ತಿಮಜ್ಜನಸ್ಯ ಸಹ ಸುಕಾಲ ದರ್ಶನಾತ್ ಪರಂ ವ್ಯಧಾತ್ ಅನುಗ್ರಹಂ ಹರಿಹಿ. ಹೀಗೆ ಪರಮಾತ್ಮ ಸಮಸ್ತ ಲೋಕ ಸಂಸ್ಥಿತಾತ್ಮ ಭಕ್ತಿಮಜ್ಜನಸ್ಯ, ಭಕ್ತಿ ಇರುವಂತಹ ಜನರಿಗೆ, ಎಲ್ಲಿ ಭಕ್ತಿ ಇದೆ ಅವರಿಗೆ, ಸಮಸ್ತ ಲೋಕ ಸಂಸ್ಥಿತಾತ್ಮ, ಪರಮಾತ್ಮ ಎಲ್ಲ ಲೋಕಗಳಲ್ಲೂ ಕೂಡ ವ್ಯಾಪ್ತನಾಗಿ ಇದ್ದಾನೆ. ಸಮಸ್ತ ಲೋಕ ಸಂಸ್ಥಿತ, ತಾನಿರದಂತಹ ಸ್ಥಳವೇ ಇಲ್ಲ. ಹೀಗೆ ಎಲ್ಲ ಕಡೆ ವ್ಯಾಪ್ತನಾದಂತಹ ಪರಮಾತ್ಮನಲ್ಲಿ ಭಕ್ತಿ ಮತ್ ಜನಸ್ಯ, ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರಲ್ಲ ಅಂತಹ ಭಕ್ತರಿಗೆ ಪರಮಾತ್ಮ ಸುಕಾಲ ದರ್ಶನಾತ್, ಬೇರೆ ಕಾಲದಲ್ಲಿ ಪರಮಾತ್ಮನ ದರ್ಶನ ಮಾಡೋದು ಪುಣ್ಯದಾಯಕವಾದದ್ದು. ತತ್ರಾಪಿ ಇಂತಹ ಪರ್ವಕಾಲಗಳಲ್ಲಿ, ಗ್ರಹಣ ಮುಂತಾದಂತಹ ಪರ್ವಕಾಲಗಳಲ್ಲಿ ಪರಮಾತ್ಮನ ದರ್ಶನ ಮಾಡೋದು ಇನ್ನೂ ವಿಶಿಷ್ಟ ಪುಣ್ಯದಾಯಕವಾದದ್ದು. ಹಾಗಾಗಿ ಅವರಿಗೆ ಸುಕಾಲ ದರ್ಶನಾತ್, ಉತ್ತಮವಾದಂತಹ ಗ್ರಹಣ ಕಾಲದಲ್ಲಿ, ಪರ್ವಕಾಲದಲ್ಲಿ ದರ್ಶನವನ್ನ ಕೊಟ್ಟು ಅವರಿಗೆ ಪರಮಾತ್ಮ
ಪರಂ ಅನುಗ್ರಹಂ ವ್ಯಧಾತ್, ಉತ್ತಮವಾದಂತಹ ಅನುಗ್ರಹವನ್ನ ತನ್ನ ಭಕ್ತರಿಗೆ ಪರಮಾತ್ಮ ಮಾಡಿದ ಅಂತ. ಹೀಗೆ ಸ್ಯಮಂತ ಪಂಚಕದಲ್ಲಿ ಗ್ರಹಣ ಕಾಲದ ಆಚರಣೆಯ ಸಂದರ್ಭದಲ್ಲಿ ಪರಮಾತ್ಮ ಯಾವ ರೀತಿಯಾದಂತಹ ಅನುಗ್ರಹವನ್ನ ತನ್ನ ಭಕ್ತರಿಗೆ ಮಾಡಿಸ್ತಾ ಎನ್ನುವಂತಹ ಅಂಶವನ್ನ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಕೃಷ್ಣ ಮಾಡಿದಂತಹ ಅಶ್ವಮೇಧ ಯಾಗ, ಪರಮಾತ್ಮ ಒಂದು ಅಶ್ವಮೇಧ ಯಾಗವನ್ನು ಮಾಡಿದ ಅಂತೆ. ಸಾಮಾನ್ಯವಾಗಿ ಅಶ್ವಮೇಧ ಯಾಗ ಅಂದ್ರೆ ಅನೇಕ ತಿಂಗಳುಗಳ ಕಾಲ ಅಥವಾ ವರ್ಷಗಟ್ಟಲೆ ನಡೆಯುವಂತಹ ಅದು ದೊಡ್ಡ ಯಾಗ. ಆದರೆ ಪರಮಾತ್ಮ ಅಷ್ಟು ದೀರ್ಘವಾದಂತಹ ಯಾಗವನ್ನ ಕೇವಲ ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ ಅಂತೆ. ತನ್ನ ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಾಗಿ ಕೇವಲ ಒಂದೇ ದಿವಸದಲ್ಲಿ ಪರಮಾತ್ಮ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಅದನ್ನ ಯಾವ ರೀತಿಯಾಗಿ ಮಾಡಿದ ಅಂತ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಈ ಸ್ಯಮಂತಕ